ನಿನ್ನೆ ಪ್ರೊಟೆಸ್ಟ್ ಕೂಡ ಮಾಡಿದ್ರಿ ನೀವು. ನಿನ್ನೆ ಶಿಕಾರಿಪುರ ನಾವು ಪ್ರತಿಭಟನೆ ಮಾಡಿದ್ವಿ. ನಮ್ಮ ಹಿರಿಯ ನಾಯಕರಂತ ಜ್ಞಾನೇಂದ್ರ ಅವರ ವಿಧಾನಸಭೆಯಲ್ಲೇ ಅವರು ನಮ್ಮ ಚನ್ನಬಸಪ್ಪನವರ ನೇತೃತ್ವದಲ್ಲಿ ನಮ್ಮ ವಿಧಾನ ಪರಿಷತ್ ಸದಸ್ಯ ಅರುಣ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಆಯಿತು. ಒಂದು ಆತಂಕ ಇರೋದೇನು ಅಂದರೆ ಇವರ ಒಂದು ವಾರಂಟಿ ಇಲ್ಲದಂಥ ಗ್ಯಾರಂಟಿ ಕಾರ್ಯಕ್ರಮಗಳನ್ನ ಕೊಟ್ಟು ಜನ ಚೀತು ಅಂತ ಏನು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ವಿರೋಧ ಪಕ್ಷಗಳ ಒಂದು ಹೋರಾಟವನ್ನ ಹತ್ತಿಕ್ಕುವಂತ ಎಲ್ಲ ಷಡ್ಯಂತ್ರವನ್ನ ಈ ಒಂದು ಮಸೂದೆ ಮುಖಾಂತರ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ನಮಗೆ ಆತಂಕ ಇರೋದೇನು ಅಂದ್ರೆ ಇವತ್ತು ನಮ್ಮ ದೇಶದ ನಮ್ಮ ರಾಜ್ಯದ ನಾಡು ನುಡಿ ವಿಚಾರದಲ್ಲೂ ಕೂಡ ನಾಳೆ ಹೋರಾಟಗಳು ನಾವು ತೆಗೆದುಕೊಂಡ್ರೆ ಅದನ್ನು ಕೂಡ ಕಟ್ ಮಾಡುವಂತ ಒಂದು ಅಭಿಯುಕ್ತ ಸ್ವಾತಂತ್ರ್ಯವನ್ನ ತೆಗೆದುಹಾಕುವಂತ ಅಂಬೇಡ್ಕರ್ ಅವರು ಕೊಟ್ಟಂತ ಆ ಸಂವಿಧಾನದ ಒಂದು ಚೌಕಟ್ಟಲ್ಲಿ ಕೊಟ್ಟಂತ ಅಧಿಕಾರವನ್ನ ಕಿತ್ಕೊಳ್ಳುವಂತ ಒಂದು ಎಲ್ಲ ಷಡ್ಯಂತ್ರವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ನಮ್ಮೆಲ್ಲ ಹಿರಿಯ ನಾಯಕರುಗಳು ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲರೂ ಕೂಡ ಒತ್ತಾಯನ ಮಾಡಿದ್ದಾರೆ. ಗೌರವಿತ ರಾಜ್ಯಪಾಲರನ್ನು ಕೂಡ ನಮ್ಮ ಪಕ್ಷದ ಕಡೆಯಿಂದ ನಮ್ಮ ಶಾಸಕರೆಲ್ಲರೂ ಕೂಡ ಭೇಟಿ ಮಾಡ್ತಾ ಇದ್ದಾರೆ. ನಾವು ಕೂಡ ಒತ್ತಾಯ ಮಾಡ್ತಾ ಇದ್ವಿ. ಯಾವುದೇ ಕಾರಣಕ್ಕೂ ಕೂಡ ಈ ಮಸೂದೆಗೆ ಅಂಕಿತವನ್ನು ಹಾಕುವಂತ ಪ್ರಯತ್ನವನ್ನ ಗೌರವಿತ ರಾಜ್ಯಪಾಲರು ಮಾಡಬಾರದು ಅಂತೇಳಿ ನಾನು ತಮ್ಮ ಮುಖಾಂತರ ವಿನಂತಿಯನ್ನು ಕೂಡ ಮಾಡ್ಕೊಂತೀನಿ.